ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಒಂದು ಹತ್ಯೆ ಪ್ರಕರಣದ ಹಿಂದೆ ಹತ್ತಾರು ನೋವಿನ ಕಥೆಗಳು. ಯಾಕಂದ್ರೆ ಈಗಾಗಲೇ ರೇಣುಕಾಸ್ವಾಮಿ ಅವರ ನಿವಾಸದಲ್ಲೂ ಕೂಡ ಅವರ ಕುಟುಂಬಸ್ಥರು ಅಸಹಾಯಕರಾಗಿದ್ದಾರೆ. ಜೊತೆಗೆ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟ, ಜೊತೆಗೆ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಏನೂ ಗೊತ್ತಿಲ್ಲದೆ ಅಂಧಾಭಿಮಾನಕ್ಕೋ ಅಥವಾ ಯಾವುದೋ ಒಬ್ಬ ಹೀರೋನ ನೋಡಬೇಕು, ಆತನ ಜೊತೆಲಿ ಫೋಟೋ ಉಡಿಸ್ಬೇಕು ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದೆಯೋ ಕಿಡ್ನಾಪ್ಗೆ ಸಹಕರಿಸಿದಂತಹ ಆರೋಪಿಗಳ ಮನೆಯಲ್ಲಿ ಪ್ರತಿನಿತ್ಯ ಕೂಡ ನೋವಿದೆ. ಅಂದ್ರೆ ಪ್ರತಿನಿತ್ಯ ಕೂಡ ಅವರು ನೋವಿನಲ್ಲೇ ಕೈ ತೊಳಿತಾ ಇದ್ದಾರೆ. ಜೊತೆಗೆ ಮುಂದೆ ಏನು, ಹೇಗೆ ಬಿಡಿಸ್ಬೇಕು, ವಕೀಲರನ್ನ ಇಡಬೇಕೋ ಬೇಡವೋ, ಅವರಾದ್ರೆ ದೊಡ್ಡವರು, ಅವ್ರ ಹತ್ರ ವಕೀಲರಿದ್ದಾರೆ, ಆದ್ರೆ ನಾವ್ ಏನ್ ಮಾಡಬೇಕು ಅಂದ್ರೆ, ಯಾವ ಒಬ್ಬ ಹೀರೋವನ್ನ ಇವರು ನಂಬ್ಕೊಂಡು ಹೋಗಿದ್ರೋ ಇವತ್ತು ಯಾರು ಕೂಡ ಅವರ ಫ್ಯಾಮಿಲಿಯವ್ರಿಗೆ ಅಥವಾ ಅವರ ಕುಟುಂಬಸ್ಥರಿಗೆ ಯಾರು ಕೂಡ ಇಲ್ಲ. ಯಾಕಂದ್ರೆ ಇವತ್ತು ಸಾಕಷ್ಟು ನೋವಿನಿಂದ ಈಗ ಪರದಾಡ್ತಿರೋದು ಅವರ ಪೋಷಕರುಗಳೇ. ಈಗ ಸದ್ಯ ಚಿತ್ರದುರ್ಗದ ಆರೋಪಿಯಾಗಿದ್ದಂತಹ ಅನುಕುಮಾರ್ ಅವರ ತಂದೆ ಕೂಡ ಈ ಒಂದು ವಿಚಾರ ಗೊತ್ತಾದ ನಂತರ ಮೃತಪಟ್ಟಿದ್ರು. ಈಗ ಸದ್ಯ ನನ್ನ ಜೊತೆಯಲ್ಲಿ ಅನುಕುಮಾರ್ ಅವರ ಪೋಷಕರಿದ್ದಾರೆ, ಅವ್ರ ತಾಯಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಹೇಗಿದೆ ಈಗಿನ ಒಂದು ಕಂಡೀಷನ್ ಅವರ ಮನೆಯದ್ದು ಅಂತ ಹೇಳಿ. ಮೇಡಮ್, ಈಗ ಅನುಕುಮಾರ್ ಅವರು ಅರೆಸ್ಟ್ ಆದ್ರು. ಈಗ ಹೊರಗ್ ತರೋದಕ್ಕೆ ಏನಾದ್ರು ವಕೀಲರನ್ನ ಏನಾದ್ರು ಇಡ್ತಿದೆ? ಮಾಡಿಲ್ಲ ಸರ್, ಏನು ಮಾಡಿಲ್ಲ. ನಮಗೆ ಶಕ್ತಿ ಬೇಕಲ್ಲ ಸರ್ ಮಾಡಕ್ಕೆ. ತಿನ್ನಕ್ ಮುದ್ದಿಲ್ದಾರ ಏನ್ ಮಾಡಕ್ ಹೋಗೋಣ. ಅವ್ರು ಹೋಗಿದಾರ ಅಂದ್ಮೇಲೆ ಅವ್ರೇ ಇದ್ ಮಾಡಿ ಬಿಡಿಸ್ಬೇಕು ತಾನೆ. ಅಭಿಮಾನಿ ಅಂತ ಹೋಗಿದಾರ ಸರ್, ಮತ್ತೆ ಅವ್ರೇ ಹೆಲ್ಪ್ ಮಾಡ್ಬೇಕು ಸಾನೆ ಬಡವ್ರಿಗೆ. ನಮ್ ತಿನ್ನಕ್ ಮುದ್ದಿಲ್ದಾರ ಏನ್ ಇಡನ್ ಸರ್ ವಕೀಲ್ರನ್ನ? ಹೇಳ್ರಿ ಸರ್, ನೀವೇ ಮಾರ್ಗ ಮಾಡಿಕೊಡ್ಬೇಕು. ಅಂದ್ರೆ ಇಲ್ಲಿವರೆಗೂ ಕೂಡ ವಕೀಲರ ಬಗ್ಗೆ ಯೋಚನೆ ಮಾಡಿಲ್ಲ ನೀವು? ನಮ್ಗೆ ಏನು ಗೊತ್ತೇ ಇಲ್ಲ? ಗೊತ್ತಿಲ್ಲ ಸರ್ ನಮ್ಗೆ, ಏನು ಮಾಡಿ ಇಲ್ಲ. ನಮ್ಮ ಹುಡುಗರು ಅಷ್ಟು ಹೋರಾಟಕ್ಕೆ ಹೋಗವು ಅಲ್ಲ ಸರ್. ನಮ್ಮ ಹುಡುಗರು ಬೆಂಗಳೂರು ತನಕ ಏನಕ್ಕೆ ಹೋಗ್ತಾರೆ ಸರ್ ನಮ್ಮ ಹುಡುಗರು? ಅಷ್ಟೇ ಸರ್, ಏನು ಹೇಳಕ್ ಅಲ್ಲ. ಈಗ ನಿಮ್ಮ ಮಗ ಅರೆಸ್ಟ್ ಆದ್ಮೇಲೆ ನಿಮಗೆ ಆರ್ಥಿಕವಾಗಿ ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಆತನೇ ದುಡಿತಾ ಇದ್ನ ಹೇಗೆ ಅಂತ? ದುಡಿತಿದ್ ಸರ್, ಆಟಕ್ಕೆ ಹೋಗ್ತಿದ್ದ, ಅಷ್ಟೆಷ್ಟು ತಂದು ಕೊಡ್ತಿದ್ದ, ಮಂತೆ ನಡ್ಸ್ಕೊಂಡು ಹೋಗ್ತಿದ್ವಿ. ಮತ್ತು ಅವನೇ ಇಲ್ಲ ಅಂದ್ಮೇಲೆ ಏನು ಮಾಡ್ಬೇಕು ಸರ್? ನಾವು ಮನೆ ಕೆಲ್ಸಕ್ಕೆ ಹೋಗಂಗಿಲ್ಲ. ಇವಾಗ ಈ ನೋವಿನಾಗ ಇದೀವಲ್ಲ, ಹೋಗಂಗಿಲ್ಲ. ನಮ್ಗೆ ಎಷ್ಟು ನೋವು ಗೊತ್ತಾ, ಹೇಳ್ಬಾರ್ದು. ಅದನ್ನ ಹೇಳ್ಕೊಂಡ್ರೆ ಏನು ಸುಖ. ಮಗನೇ ಕಣ್ಣಿಗೆ ಇದ್ರಿ ಬಂದಂಗೆ ಆಕತ್ ಸರ್ ನಮ್ಗೆ. ಮತ್ತೇನು ಹೇಳ್ಬೇಕು ಸರ್? ಈಗ ಬಿಡ್ಸೋದಕ್ಕೆ ಏನಾದ್ರು ನೀವು ಯಾರ ಹತ್ರ ಕಾಂಟ್ಯಾಕ್ಟ್ ಆಗ್ಲಿ ಏನು ಮಾಡಿಲ್ಲ? ಏನು ಮಾಡಿಲ್ಲ ಸರ್ ನಾವು. ಯಾಕೆ ಸುಳ್ಳು ಹೇಳಕ್ ನಿಮ್ಮ ಇದ್ರಿಗೆ ಏನು ಮಾಡಿಲ್ಲ. ನೀವು ನೋಡಂತಡಿ ಅಂತ ಸುಮ್ಮನೆ ಇದೀವಿ. ಯಾರಿಗೇನು ಏನು ಹೇಳಿಲ್ಲ ನಾವು. ಮನೆ ಕಂಡೀಷನ್ ಹೇಗಿದೆ ಅಮ್ಮ ಇವಾಗ? ಅವನೇ ಆಧಾರ ಸ್ತಂಭವಾಗಿದ್ದ, ದುಡಿತಾ ಇದ್ದ, ಹೋಗ್ ನಡೀತದ ಸರ್. ಮತ್ತೆ ಏನ್ ಮಾಡ್ತೀವಿ? ಈಗ ಅಲ್ಲಿ ಇಲ್ಲಿ ನಮ್ಮ ಹುಡುಗರು ಮಕ್ಕಳು ಸಾಲ ಮಾಡ್ತವೆ ಮತ್ತೆ ಏನ್ ಮಾಡ್ತೀವಿ? ಅಂದ್ರೆ ಈಗ ಲಾಯರ್ ಫೀಸಿಗೆ ಅದಕ್ಕೆ ಏನಕ್ಕೂ ನಮ್ಮ ಕೈಲಿ ₹1 ಇಲ್ಲ ಸರ್. ಏನ್ ಮಾಡಕ್? ನೀವೇ ದಯವಿಟ್ಟು ಬಿಡುಗಡೆ ಮಾಡಿಸ್ಕೊಡ್ಬೇಕಷ್ಟೆ. ನಮ್ಮ ಹತ್ರ ಕಟ್ಟಕ್ಕೆ ₹1 ಇಲ್ಲ ಸರ್. ಶಕ್ತಿ ಇಲ್ಲ ಅಷ್ಟೊಂದು. ಸಾಲ ಮಾಡಿ ತೀರ್ಸಕ್ಕೆ ಏನು ಮಾಡೋಣ? ಅಭಿಮಾನಿ ಅಂತ ಹೋಗಿದಲ್ಲ, ಅವನೇ ಕರ್ನೆ ತೊಳೋರ್ಬೇಕಷ್ಟೆ ನಮಗೆ ಅಲ್ಲ ಸರ್. ಮತ್ತೆ ದುಡ್ಡು ಇಲ್ಲದ ನಾವು ಎಲ್ಲೆದ್ದು ಬಿಡ್ಸಕ್ಕೋ? ನಾವು ಯಾರನ್ನ ಇಟ್ಟಿಲ್ಲ, ಲಾಯರ್ನ ಇಟ್ಟಿಲ್ಲ, ಯಾರನ್ನ ಇಟ್ಟಿಲ್ಲ ಸರ್. ನಾವು ಯಾಕೆ ಸುಳ್ಳು ಹೇಳೋಣ? ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಸರ್ ನಾವು. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿ ಬರ್ಬೇಕು ಸರ್? ಈಗ ಅನುಕುಮಾರು ಏನ್ ಕೆಲಸ ಮಾಡ್ತಿದ್ರು? ಅವರು ಮೊದ್ಲು ಏನ್ ಮಾಡ್ತಾ ಇದ್ದ? ಇಲ್ಲ, ಆಟ ನೋಡ್ತಿದ್ದು. ಬಂಕಿಗೆ ಹೋಗದ್ನ ಮಂಚ ಅಮ್ಮ ಅಲ್ಲಿ ಬಂಕ್ ತೆಗೆದ್ರು ಅಂದ ಆಟ ಹೊಡಿತಿದ್ದ ಅಷ್ಟೇ ಸರ್. ಏನಕ್ಕೆ ಹೋಗಿಲ್ಲ. ಈಗ ದುಡ್ಡಿಗೆ ಏನ್ ಮಾಡ್ತಿದ್ರಮ್ಮ ಮತ್ತೆ ಈಗ? ಅದೇ ನಮ್ಮ ಹುಡುಗರು ಹೋಗ್ತಾವಲ್ಲ, ಅದಕ್ಕೆ ಇದಕ್ಕೆ ಗಾರೆ ಕೆಲ್ಸಕ್ಕೆ ಹೋಗ್ತಾವ. ನೀವು ಮನೆ ಕೆಲ್ಸಕ್ಕೆ ಹೋಗ್ತೀರಾ? ಮನೆ ಕೆಲ್ಸಕ್ಕೆ ಹೋಗಿದ್ವಿ. ಇವಾಗ ಹೋಗಿಲ್ಲ. ನಮ್ಮ ಮನೇಲಿ ಇದಾಗಿದಾರಲ್ಲ, ಹೋಗಿಲ್ಲ. ಇದನ್ನೆಲ್ಲ ಮಾಡಕ್ಕೆ ಅನ್ನೋ ತನಕ ಹೋಗಿಲ್ಲ. ಸಣ್ಣ ಇಷ್ಟು ಹುಡುಗರು ಇದ್ದಕ್ಕಿಟ್ಲು ಮನೆ ಕೆಲ್ಸಕ್ಕೆ ಹೋಗ್ತೀನಿ ಸರ್. ಏನು ಮಾಡೋಣ? ಹೊಟ್ಟೆಪಾಡಿ ಇಷ್ಟೊಂದು ನೋವು ಕೊಡಬಾರ್ದು. ಒಟ್ಟಿಗೆ ಇದ್ದಂತರಿಗೆ ಕೊಡ್ಬೇಕು ನೋವು. ಇಷ್ಟೊಂದು ನೋವು ಕೊಡಬಾರ್ದು ಬಡವ್ರಿಗೆ. ಇವಾಗ ನಮಗೆ ಹೆಲ್ಪ್ ಮಾಡಿದ್ರೆ ಸಾಕಷ್ಟೇ. ಅವ್ರು ದುಡ್ಡು ತಗೊಂಡು ನಾವು ಏನು ಮಾಡೋಣ? ನಮ್ಮ ಹುಡ್ಗನೊಂದು ಬಿಡಿಸ್ಕೊಟ್ರೆ ಸಾಕು ಸರ್ ನಮಗೆ. ಅವ್ರು ದುಡ್ಡು ಬೇಡ, ಅವ್ರ ಇದು ಬೇಡ, ನಮ್ಮ ಹುಡ್ಗನ ಒಂಚೂರು ಹೆಲ್ಪ್ ಮಾಡಿದ್ರೆ ಸಾಕು ನಮಗೆ. ಈಗ ಕೊಲೆ ಆದ್ರಲ್ಲ ರೇಣುಕಾಸ್ವಾಮಿ, ಅವ್ರ ಮನೆಯಲ್ಲೂ ಇದೇ ನೋವು ಇದೆ.
ಈಗ ಯಾರ್ದೋ ಒಬ್ಬ ದರ್ಶನ್ ಅನ್ನೋ ಒಬ್ಬ ವ್ಯಕ್ತಿ ಹೋಗಿ ಹಿಂಗ್ ಮಾಡಿಕೊಂಡ್ರದ್ಗೆ ಸರ್ ನಮ್ಮ ಮನೆಗೆ ಏನು ಹೇಳಿ ಸರ್ ನಾವು ಇಲ್ಲದ ಮನೆಗೆ ಹೇಳಿದ್ರೆ ನಾವು ಹೋಗಕ್ಕೆ ಬಿಡ್ತಿದ್ದಿಲ್ಲ ಯಾರು ಯಾವನು ನೋಡ್ಬೇಡ ಯಾರನ್ನು ಮಾಡ್ಬೇಡ ಅಂತ ಬಿಡಿಸ್ಬಿಡ್ತಿದ್ವಿ. ನಮ್ಗೆ ಏನು ಹೇಳಿಲ್ಲ, ಯಾವನು ಮೋಸದಿಂದ ಕರ್ಕೊಂಡು ಹೋಗಿರೋದಂಗೆ ನಮ್ಮ ಹುಡುಗನ್ನ. ಈಗ ವಕೀಲರನ್ನ ಇಡೋ ಯೋಚನೆನೂ ಇಲ್ಲ ನಿಮ್ಗೆ ಇವಾಗ? ಇಲ್ಲ ಸರ್, ನೀವೇ ಹೆಲ್ಪ್ ಮಾಡ್ಬೇಕ. ಈಗ ದರ್ಶನ್ ಅವ್ರಾದ್ರೆ ದೊಡ್ಡ ದೊಡ್ಡ ವಕೀಲರನ್ನ ಇಡ್ತಾರೆ, ನಿಮ್ ಮಕ್ಕಳು ಅವ್ರು ನಂಬ್ಕೊಂಡು ಹೋಗಿರೋರು ಏನ್ ಮಾಡ್ಬೇಕು? ನಂಬ್ಕೊಂಡು ಹೋಗಿರೋರು ಏನ್ ಮಾಡ್ಬೇಕು? ಮತ್ತೆ ನಾವು ಅಲ್ಲೇ ಇರ್ಬೇಕ? ಹೇಳ್ರಿ ಸರ್ ನೀವೇ. ಅವ್ನು ದೊಡ್ಡವ್ರ ಕೈ ಹಿಡಿಬೇಕು, ಸಣ್ಣರಿಗೆ ಹಿಡಿಬಾರ್ದು, ಬಡವ್ರ ಬಗ್ಗರಿಗೆ ಮತ್ತೆ ಬಿಡಿಸ್ಕೊಡ್ಬೇಕು ಅವನೇ. ನಾವೇನ್ ನೋಡ್ಬೇಕು ಹೇಳ್ರಿ ಸರ್? ಮತ್ತೆ ಹಿಂಗೆ ಅವ್ರ ವೈಯಕ್ತಿಕ ವಿಚಾರಕ್ಕೆ, ಪರ್ಸನಲ್ ವಿಚಾರಕ್ಕೆ ಹಿಂಗ್ ಹುಡುಗರ್ನೆಲ್ಲ ಅಭಿಮಾನಿಗಳನ್ನ ಬಳಸ್ಕೊಂಡು ಈ ರೀತಿ ಕೆಲಸ ಮಾಡ್ಸೋದು ತಪ್ಪನ್ಸಲ್ವಾ ನಿಮ್ಗೆ? ತಪ್ಪಲ್ಲ, ಮತ್ತೆ ತಪ್ಪಲ್ಲ ಅನ್ಸ. ಮತ್ತೆ ನಾವು ಬಡವ್ರ ಮಕ್ಕಳೇ ಬೇಕಾಗಿತ್ತ? ಅಂಥದ್ಕೆಲ್ಲ ವಹಿಸ್ಕೋಬಾರ್ದು ಬಡವ್ರ ಮಕ್ಕಳನ್ನ. ನಾವು ಗಂಜಿ ಕುಡಿಯೋಕೆ ದುಡ್ಡಿಲ್ಲ ಅಂದರು ಅಂಥದ್ಕೆಲ್ಲ ನಾವು ಎಲ್ಲಿದ್ದೆ ತರಕ್ ಶಕ್ತಿ ನಾವು? ಮತ್ತೆ ಹೇಳ್ರಿ. ಈಗ ನೀವು ವಕೀಲರನ್ನ ಇಡಲ್ಲ, ದುಡ್ಡಿಲ್ಲ, ಮತ್ತೆ ಒಕ್ಕಲ್ರಿಗೆ ಗಿಡಕ್ಕೆ ದುಡ್ಡು ಬೇಕಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ಸರ್ ಏನು. ನೋಡಿದ್ರಲ್ಲ, ಇದಿಷ್ಟು ಅನುಕುಮಾರ್ ಅವರ ತಾಯಿಯ ಮಾತು. ಅಂದ್ರೆ ಎಲ್ಲೋ ಒಂದ್ ಕಡೆ ಅಸಹಾಯಕರಾಗಿದ್ದಾರೆ. ನಮಗೆ ದುಡ್ಡು ಕಟ್ಟಬೇಕು ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ವಕೀಲರನ್ನ ಹೇಗಿಡಬೇಕು, ಅವ್ರಿಗೆ ದುಡ್ಡು ಕೊಡ್ಬೇಕಾ, ದುಡ್ಡು ಕೊಡೋದೇ ಆದ್ರೆ ಎಲ್ಲಿಂದ ತರಬೇಕು, ಏನು ಕೂಡ ಗೊತ್ತಿಲ್ಲ. ಓದೋನು ಹೋಗಿದ್ದಾನೆ, ಯಾವತ್ತು ಬರ್ತಾನೋ ಆತನೇ ಬರಲಿ ಅಂತ ಹೇಳ್ತಾರೆ. ಜೊತೆಗೆ ಈ ರೀತಿ ಬಡವರನ್ನ ಯಾವ ಹೀರೋ ಕೂಡ ಬಳಸ್ಕೊಂಡು ಆತನ ವೈಯಕ್ತಿಕ ವಿಚಾರಕ್ಕೆ, ಪರ್ಸನಲ್ ವಿಚಾರಕ್ಕೆ ಬಳಸ್ಕೊಂಡು ಈ ರೀತಿ ನಮಗೆ ನೋವು ಕೊಡಬಾರ್ದು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಇಲ್ಲಿಗೂ ಕೂಡ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಮನೆಗೆ ಆಧಾರ ಸ್ತಂಭವಾಗಿದ್ದ, ಆರ್ಥಿಕವಾಗಿ ಕೂಡ ಆಧಾರ ಸ್ತಂಭವಾಗಿದ್ದ ಅಂತಹ ಒಬ್ಬ ಮಗ ಈಗ ಜೈಲಿನಲ್ಲಿರೋದ್ರಿಂದ ಕಂಪ್ಲೀಟ್ ಆಗಿ ಆ ಕುಟುಂಬ ಎಲ್ಲೋ ಒಂದ್ ಕಡೆ ನೋವಿನಲ್ಲಿದೆ. ಇದು ಮುಂದಿನ ಹಂತದಲ್ಲಿ ಮಾದರಿ ಆಗ್ಬೇಕು. ಯಾಕಂದ್ರೆ ಅಭಿಮಾನಕ್ಕೋಸ್ಕರ ಏನು ಕೃತ್ಯವನ್ನ ಎಸಗಿದ್ರು, ಆ ಅಭಿಮಾನಿಗಳ ಮನೆಯಲ್ಲಿ ಎಷ್ಟು ನೋವು ತಿಂತಾ ಇದ್ದಾರೆ, ಅಭಿಮಾನ ಎಷ್ಟು ಮಟ್ಟಿಗೆ ಮಾತ್ರ ಇರಬೇಕು ಅನ್ನೋದನ್ನ ಈ ಒಂದು ಅಳಲನ್ನ ಅಥವಾ ಈ ಪೋಷಕರ ನೋವನ್ನ ಅಥವಾ ಅವರ ಒಂದು ತೊಳಲಾಟವನ್ನ ಕೇಳಿಸ್ಕೊಂಡ್ರೆ ಮುಂದಿನ ಹಂತದಲ್ಲಿ ಬೇರೆ ಅಭಿಮಾನಿಗಳು ಕೂಡ ಬುದ್ಧಿಯನ್ನು ಕಲಿಬೇಕಾಗುತ್ತೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.